ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನೆಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈಕ್ ಟ್ಯಾಕ್ಸಿ ವಿಚಾರ ಈಗ ಮತ್ತೆ ಎಲ್ಲೆಲ್ಲೂ ಸುದ್ದಿ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಯಾಕೆ ನಮ್ ಜನ ಒಂದು ಅರ್ಥ ಮಾಡ್ಕೊಂತಿಲ್ಲ. ಎಕ್ಸ್ಪೆಷಲಿ ರೈಡರ್ಸ್ ಆಗಿರ್ಬೋದು ಅಥವಾ ಆಟೋ ಚಾಲಕರೇ ಆಗಿರ್ಬೋದು. ಸೊ ಈಗೇನಾಗಿದೆ ಅಂತ ಫಸ್ಟ್ ವಿಚಾರಕ್ಕೆ ಬಂದ್ಬಿಡೋಣ. ಅದಾದ್ಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗೋಣ. ಸೊ ಇದು ನನ್ನ ಅನಿಸಿಕೆ, ನನ್ನ ಪ್ರಕಾರ ನಾನು ಮಾತಾಡ್ಕೊಂಡು ಹೋಗ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಈಗ ಇತ್ತೀಚಿನ 2-3 ದಿನಗಳಲ್ಲಿ ಲೈಕ್ ಒಂದಷ್ಟು ವಿಡಿಯೋಸ್ ವೈರಲ್ ಆಗ್ತಿದಾವೆ. ಅದು ಏನಪ್ಪಾ ಅಂತಂದ್ರೆ ಮೈಸೂರಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು. ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ಬೇಕಾ ಬೇಡ ಅಂತ ಇದ್ದೆ. ಸೊ ನನಗೂ ಒಂಚೂರು ಹುಷಾರಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಂಚೂರು ಡಿಲೇ ಮಾಡಿದೆ. ಸೊ ನಿನ್ನೆ ಅಂದ್ರೆ ಆ ಒಂದಿನ ಹಿಂದೆ ಅಂದ್ರೆ ನಿನ್ನೆ ಅಂದ್ರೆ ನೀವೇನು ಇವತ್ತು ವಿಡಿಯೋ ನೋಡಿದ್ರ, ಸೊ ನಿನ್ನೆ ಅಲ್ಲ ಅಥವಾ ನಿನ್ನೆ ಅಥವಾ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತದೆ. ಎಲ್ಲಪ್ಪ ಅಂತಂದ್ರೆ ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಆಟೋದವರೆಲ್ಲ ಸೇರ್ಕೊಂಡು ಬರೋಂತಹ ಬೈಕ್ ಟ್ಯಾಕ್ಸಿ ರೈಡರ್ಸ್ ನ ಪ್ರತಿಯೊಬ್ಬರನ್ನ ಹಿಡಿದು ಯಾಕೆ ಮಾಡ್ತಿದ್ದೀರಾ, ಮಾಡ್ತಿದ್ದೀರಾ, ಓಕೆ, ಒಂದಷ್ಟು ವಿಡಿಯೋಸ್ ನ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ. ಅಂಡ್ ಅವರು ಕೂಡ ಯಾವುದೇ ರೀತಿ ಏನೋ ಲೈಕ್ ಬೇರೆ ಬೇರೆ ತರ ಏನು ಮಾಡಿಲ್ಲ. ಜಸ್ಟ್ ಕೇಳಿ ತಿಳಿಸಿದ್ದಾರೆ, ಹಿಂಗ್ ಮಾಡಬೇಡಿ ಅದು ಇದು ಅಂತ ಲೈಕ್ ಒಂದು ವಿಡಿಯೋನ ಮಾಡಿದ್ದಾರೆ. ಅಂಡ್ ಸೊ ಒಂದಷ್ಟು ಗಾಡಿಗಳನ್ನ ಬ್ಲಾಕ್ ಮಾಡಿಸಿದ್ದಾರೆ, ಅಂದ್ರೆ ಹಿಡ್ಕೊಟ್ಟಿದ್ದಾರೆ ಪೊಲೀಸ್ ಅವ್ರಿಗೆ ಅನ್ನೋದು ಮಾಹಿತಿ. ಸೊ ವಾಟ್ ಎವರ್, ಈಗ ನಾನು ಲೈಕ್ ನಂದೊಂದು ಪ್ರಶ್ನೆ, ಲೈಕ್ ಡೈರೆಕ್ಟ್ಲಿ ಯಾಕೆ ಆಟೋ ಕೆಲವೊಂದು ಮೆನ್ಷನ್ ಮಾಡ್ಬಿಡ್ತೀನಿ, ಕೆಲವೊಂದು ಆಟೋ ಡ್ರೈವರ್ಸ್ ಯಾಕೆ ಈ ರೀತಿ ಮಾಡ್ತಿದ್ದೀರಾ, ಲೈಕ್ ಯಾಕೆ ನಿಮ್ಗೆ ಏನಾದ್ರು ಶುಗರ್ ಏನಾದ್ರು ಇದೆಯಾ ಅಂತ ನನ್ನ ಒಂದು ಡೈರೆಕ್ಟ್ಲಿ ಪ್ರಶ್ನೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಪ್ರತಿ ಗೊಂದಲಗಳನ್ನ ನೀವ್ ಯಾಕೆ ಸೃಷ್ಟಿ ಮಾಡ್ತೀರಾ ನೋಡಿ. ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬಿಡ್ತೀನಿ, ಕೆಲವೊಬ್ರು ಮಾತ್ರ, ಎಲ್ಲರೂ ಅಲ್ಲ, ಓಕೆನಾ. ಏನಕ್ಕಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಏನೆಲ್ಲ ನಡೀತಾ ಇದೆ ಲೈಕ್ ಅದ್ರ ಬಗ್ಗೆ ಕ್ಲೀನ್ ಆಗಿ ಏನೆಲ್ಲ ಅವಶ್ಯಕತೆ ಇಲ್ಲ. ಅಂದ್ರೆ ಏನೆಲ್ಲ ನಡ್ಕೊ ಬಂದಿದೆ ಇದ್ದೇ ಇಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಇನ್ನ ಕೆಲವೇ ದಿನಗಳಲ್ಲಿ ಅಂದ್ರೆ ಎಲ್ಲರೂ ಮಾತಾಡ್ಕೊಳ್ಳೋ ಪ್ರಕಾರ ಇನ್ನು ಇಯರಿಂಗ್ ಡೇಟ್ ಮೆನ್ಷನ್ ಮಾಡದೇ ಇರೋದ್ರಿಂದ, ಸೊ ಒಂದಷ್ಟು ಏನಂದ್ರೆ ಈ ಆಟೋ ಲೈಕ್ ಚಾಲಕರು ಇರ್ತಾರಲ್ಲ, ಸೊ ಅವ್ರ ಕಡೆ ಸಂಘಟನೆ ಕಡೆ ಅವರೇ ಆಗಿರ್ಬೋದು ಅಥವಾ ಅವ್ರ ಕಡೆ ಇರುವಂತಹ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಒಂದಷ್ಟು ಜನ ಆಲ್ರೆಡಿ ವಿಡಿಯೋಸ್ ನ ಮಾಡಾಕಿದ್ದಾರೆ. ಏನಪ್ಪಾ ಅಂತಂದ್ರೆ ಇದು ನಮ್ಮ ಪರ ಬರುತ್ತೆ, ಸೊ ನಮ್ಮ ಪರ ಬರುತ್ತೆ ಖಂಡಿತವಾಗ್ಲು. ಸೊ ಇದು ಕ್ಲಿಯರ್ ಆಗುತ್ತೆ, ಮುಂದೆ ಇಯರಿಂಗ್ ಡೇಟ್ ಕೊಟ್ಟಿಲ್ಲ, ಖಂಡಿತವಾಗ್ಲು ಇದು ಬಂದೇ ಬರುತ್ತೆ, ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಒಂದಷ್ಟು ವಿಡಿಯೋಸ್ ನ ಮಾಡಿರೋದನ್ನ ನಾನು ನೋಡಿದೀನಿ. ಸೊ ಅವರವರ ಅನಿಸಿಕೆ, ಅವರವರ ಲೈಕ್ ತಿಳುವಳಿಕೆನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಎಸ್ಯೂಶಲಿ ಮಾಡ್ತಾ ಇರೋರು ಮಾಡ್ತಾ ಹೋಗ್ತಿದ್ದಾರೆ, ಓಕೆನಾ. ಇಲ್ಲಿ ಗೌರ್ಮೆಂಟ್ ಇಂದನೋ ಅಥವಾ ನಮ್ಮ ಹೈಕೋರ್ಟ್ ಇಂದನೋ ಕ್ಲಿಯರ್ ಆಗಿ ಮಾಡಬೇಡಿ, ಫುಲ್ ಸ್ಟಾಪ್ ಮಾಡಿ, ಸೀಸ್ ಮಾಡಿ, ಹಿಡೀರಿ ಅಂತ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಅಂಡ್ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಸೊ ಇವರು ಒಂದಷ್ಟು ಜನ ಅವ್ರನ್ನ ಹಿಡಿದು, ಡ್ಯೂಟಿ ಮಾಡ್ತಿರೋರ್ಗೆ ಹಿಡಿದು ಅವ್ರಿಗೆ ಪ್ರಶ್ನೆ ಮಾಡಿ, ಅವ್ರಿಗೆ ತೊಂದರೆ ಕೊಟ್ಟು, ಸೊ ಯಾಕೆ ಈ ತರ ಮಾಡ್ತಿದ್ದೀರಾ ಅನ್ನೋದು ನಮಗಂತೂ ಅರ್ಥ ಆಗ್ತಿಲ್ಲ. ಓಕೆ, ನಿಲ್ಲಿಸ್ತಿದ್ದೀರಾ, ಅವ್ರಿಗೆ ವಿಚಾರ ತಲುಪಿಸ್ತಿದ್ದೀರಾ, ಓಕೆ, ನಾನು ಅಲ್ಲಿವರೆಗೂ ನಾನು ಒಪ್ಕೊಂತೀನಿ. ಓಕೆ, ನಿಮ್ಮ ಇದು ತಿಳಿಸ್ತಿದ್ದೀರಾ, ನಿಮ್ಮ ಒಂದಷ್ಟು ಕಷ್ಟ ನಿಮ್ಗೆ ಆಗ್ತಿರೋದನ್ನ ನೀವು ತಿಳಿಸ್ತಿದ್ದೀರಾ, ಓಕೆ, ಅದು ನಮ್ಗೂ ಓಕೆ. ಬಟ್ ಹಿಡಿಯೋದು, ಕೀ ಕಿತ್ಕೊಳ್ಳೋದು, ಸೈಡ್ಗೆ ಎಲ್ಗೆಯೋದು, ಮೊಬೈಲ್ ಕಿತ್ಕೊಳ್ಳೋದು, ಅವ್ರಿಗೆ ಕ್ರಾಸ್ ಕ್ವಶನ್ಸ್ ನ ಹಾಕೋದು, ಇದೆಲ್ಲ ನನಗೆ ಅರ್ಥನೇ ಆಗ್ತಿಲ್ಲ. ನನ್ಗೆ ಯಾಕೆ ನೀವು ಈ ತರ ಮಾಡ್ತಿದ್ದೀರಾ? ಸೊ ಯಾಕೆ ನಿಮ್ಗೇನಾದ್ರು ಇಲ್ಲೇನಾದ್ರು ನಿಮ್ಗೆ ಯಾರಾದ್ರೂ ಅಧಿಕಾರ ಕೊಟ್ಟಿದಾರ ಈ ತರ ಮಾಡಿ ಅಂತ ನಿಮ್ಗೇನಾದ್ರು ಗೌರ್ಮೆಂಟ್ ಹೇಳಿದ್ಯಾ, ಇಲ್ಲಾಂದ್ರೆ ಕೋರ್ಟ್ ಹೇಳಿದ್ಯಾ? ಇಲ್ಲ ತಾನೆ. ಸೊ ಇದು ಕೋರ್ಟಲ್ ಕೇಸ್ ನಡೀತಾ ಇದೆ. ಇನ್ನೇನು ನಿಮ್ಮ ಕಡೆಯವ್ರೆ, ನಿಮ್ಮ ಒಂದಷ್ಟು ಜನ ಹೇಳಿರೋ ಪ್ರಕಾರನೇ ಅತಿ ಶೀಘ್ರದಲ್ಲೇ ಇದು ಕೊನೆ ಅಂತ ತಲುಪುತ್ತೆ, ಇದು ಡಿಸಿಷನ್ ಬರುತ್ತೆ ಅಂತ ಒಂದಷ್ಟು ಮಾತುಕತೆ ಆಗ್ತಿದೆ. ಒಂದಷ್ಟು ವಿಡಿಯೋಸ್ ನ ನೋಡಿದೀನಿ, ಮಹಾರಾಷ್ಟ್ರದಲ್ಲಿ ಬ್ಯಾನ್ ಆಗಿದೆ, ಖಂಡಿತ ಇಲ್ಲೂ ಕೂಡ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾ ಬರ್ತಿದ್ದೀರಾ. ಸೊ ಅದಕ್ಕೆಲ್ಲದಕ್ಕೂ ತಾಳ್ಮೆಯಿಂದ ಇರಿ. ಯಾಕೆ ಪ್ರತಿ ಸರಿನೂ ನೀವು ಇನ್ನೇನು ಲೈಕ್ ಬರೋ ಅಂತ ಸಮಯದಲ್ಲಿ ಇನ್ನೇನು ಕ್ಲಿಯರ್ ಆಗೋಂತ ಅನ್ನೋ ಇದ್ರಲ್ಲಿ ಈ ತರ ಬೇಕು ಅಂತ ಮಾಡ್ತಿರೋ, ಇಲ್ಲ ಅಂದ್ರೆ ನೀವು ಗೊಂದಲ ಸೃಷ್ಟಿ ಮಾಡ್ಬೇಕಂತಾನೆ ಮಾಡ್ತಿರೋ, ನಮ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಯಾಕೆ ಈ ತರ ರೈಡರ್ಸ್ಗೆ ತೊಂದರೆ ಕೊಡ್ತೀರಾ? ಈಗ ನೀವ್ ಹೆಂಗೆ, ಓಕೆ, ನಿಮಗೆ ಅದರಿಂದ ತೊಂದರೆ ಆಗ್ತಿದೆ, ವಾಟ್ ಎವರ್ ಅದೇನೇನು ಇದೆ ಅದನ್ನ ನಾವು ಒಪ್ಕೊಂತೀವಿ. ಅಂಡ್ ನಿಮ್ಮ ಇದು ಏನು ಎಲ್ಲೋ ಬೋರ್ಡ್ ಆಗಿ ಬರ್ಬೇಕು, ನಾವ್ ಎಲ್ಲೋ ಬೋರ್ಡ್ ಅಲ್ಲಿ ಮಾಡ್ತಿದ್ವಿ, ಅವ್ರದ್ದು ಎಲ್ಲೋ ಬೋರ್ಡ್ ಬರ್ಬೇಕು, ಒಂದಷ್ಟು ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಅದನ್ನ ಒಪ್ಕೊಂತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ನೀವು ಅವ್ರನ್ನ ಹಿಡಿದು ಅವ್ರಿಗೆ ತೊಂದರೆ ಮಾಡೋದು ಅಥವಾ ಅವ್ರಿಗೆ ಏನೋ ಒಂದ್ ಮಾಡೋದಾಗ್ಲಿ, ಈಗ ಏನ್ ಸಿಗುತ್ತೆ ನಿಮ್ಗೆ? ಸೊ ವಾಟ್ ಎವರ್ ನಾನ್ ನೋಡ್ದಂಗೆ 60 ಗಾಡಿನ ನೀವು ರೈಲ್ವೆ ಸ್ಟೇಷನ್ ಹತ್ರ ಹಿಡಿದಿದ್ದೀರಾ ಅನ್ನೋದು ಒಂದು ಮಾಹಿತಿ. ಇದು ಖಚಿತ ಮಾಹಿತಿ ಗೊತ್ತಿಲ್ಲ, ಬಟ್ ಒಂದು ವಿಡಿಯೋದಲ್ಲಿ ನೋಡ್ದಂಗೆ ನಮ್ಮ ಒಬ್ಬ ರೈಡರ್ ಹೇಳ್ಕೊಂಡಂಗೆ 60 ಗಾಡಿನ ಹಿಡಿದು ನೀವು
ಸೈಡ್ಗೆ ಹಾಕ್ಸಿ ಪೊಲೀಸವ್ರನ್ನ ಕರೆಸಿ ಇದನ್ನ ಸೀಸ್ ಮಾಡಿಸುವಂತಹ ಪ್ರಯತ್ನ ಮಾಡಿದ್ರ ಅನ್ನೋದು ಒಂದು ವಾದ. ಅಂದ್ರೆ ಲೈಕ್ ಒಂದು ಪ್ರಶ್ನೆ, ಇದು ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ನನ್ನ ಒಂದು ಇದು, ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ, ಯಾರು ನಿಮ್ಗೆ ಹೇಳಿದ್ದಾರೆ ಈ ತರ ಮಾಡಿ ಅಂತ? ನೀವು, ನಂದೊಂದು ಪ್ರಶ್ನೆ, ನೀವು ಡ್ಯೂಟಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಈ ತರ ಟೈಮ್ ವೇಸ್ಟ್ ಮಾಡೋ ಬದಲು ರೋಡ್ ಮೇಲೆ ಹೋಗ್ಬಿಟ್ಟು ಡ್ಯೂಟಿ ಮಾಡಿ, ಸಿಗುತ್ತಲ್ವಾ? ಯಾರು ನಿಮ್ಗೆ ಹೇಳಿದ್ರು? ಸರಿ, ಓಕೆ, ನಿಮ್ಗೆ ಆತರ ತೊಂದರೆ ಆಗ್ತಿದೆ ಅಂತಂದ್ರೆ ಎಷ್ಟೋ ಸರಿ ನಾವ್ ಹೇಳಿದೀವಿ, ಅದಕ್ಕೆ ಆದಂತಹ ಒಂದು ಕಾನೂನು ಅನ್ನೋದಿದೆ, ಲೈಕ್ ಅದಕ್ಕೆ ಆದಂತಹ ಒಂದು ರೂಟ್ ಇದೆ, ಅಲ್ಲಿ ಹೋಗಿ ಪ್ರಶ್ನೆ ಮಾಡಿ, ಹೋಗಿ ಕಂಪ್ನಿಯವ್ರ ಹತ್ರ ಪ್ರಶ್ನೆ ಮಾಡಿ, ಯಾಕೆ ಕಂಪ್ನಿಯವರೇ ನೀವು ಈ ತರ ಆನ್ ಮಾಡಿದೀರಾ ಅಂತ ಕಂಪ್ನಿನ ಪ್ರಶ್ನೆ ಮಾಡಿ. ಇಲ್ಲಿ ಹೆಂಗ್ ನೀವು ರೈಡರ್ಸ್ ನ ಪ್ರಶ್ನೆ ಮಾಡ್ತೀರಾ? ಡೆಫಿನೆಟ್ಲಿ ಇದು ನಾನು ನಿಜ ಹೇಳ್ತಿದ್ದೀನಲ್ಲ, ಇದನ್ನ ನಾನು ಓಕೆ ಡನ್, ನೀವು ರೈಡರ್ಸ್ಗೆ ಏನಂತಾರೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂತ ಇರೋದು ಡನ್, ನಾನು ಒಪ್ಕೊಂತೀನಿ. ಬಟ್ ಅದನ್ನ ಯಾವ ರೀತಿ ಮಾಡ್ಬೇಕು ಅದೇ ರೀತಿ ಮಾಡಿ. ಹೋಗಿ ಕಂಪ್ನಿಯವ್ರ ಹತ್ರ ಹೇಳ್ಕೊಳ್ಳಿ, ಇದೇ ಪ್ರಾಬ್ಲಮ್ಸ್ ನ ಇದೆ, ಇದನ್ನ ಅದೇ ಕಂಪ್ನಿಗಳಲ್ಲಿ ಡ್ಯೂಟಿಗಳನ್ನ ಲಾಗಿನ್ ಮಾಡ್ತೀರಾ ನೀವು? ಯಾಕೆ ಯಾರು ಮಾಡಲ್ವಾ ರ್ಯಾಪಿಡೋ ಕಂಪ್ನಿಯಲ್ಲಿ ಡ್ಯೂಟಿನ, ಆಟೋ ಡ್ಯೂಟಿನ? ಯಾಕೆ ಓಲಾ ಉಬರ್ ಕಂಪ್ನಿಯಲ್ಲಿ ಆಟೋ ಡ್ಯೂಟಿಗಳು ಯಾರು ಮಾಡಲ್ವಾ? ಮಾಡ್ತೀರಾ ತಾನೆ? ನೀವು ಮಾಡೋ ಅಧಿಕಾರ ನಿಮಗಿದೆಯಾ? ಇಲ್ಲ ತಾನೆ. ನಿಮಗ್ ಮೀಟರ್ ಇದೆ ತಾನೆ, ಮೀಟರ್ ಹಾಕೊಂಡು ಡ್ಯೂಟಿ ಮಾಡ್ಬೋದು ತಾನೆ. ಬಟ್ ನೀವು ಮಾಡ್ತೀರಾ ತಾನೆ ಓಕೆ, ಒಂದಷ್ಟು ಜನ. ಸೊ ನೀವು ಹೋಗ್ಬಿಟ್ಟು ಕಂಪ್ನಿನ ಪ್ರಶ್ನೆ ಮಾಡಿ, ನಮ್ಗೆ ಯಾಕೆ ನಮ್ ಪ್ರಾಬ್ಲಮ್ ಮಾಡ್ತಿದ್ದೀರಾ, ನಮ್ಗೆ ಯಾಕೆ ಈ ತರ ಇದು ಮಾಡ್ತಿದ್ದೀರಾ ಅಂತ ಕಂಪ್ನಿನ ಪ್ರಶ್ನೆ ಮಾಡಿ, ಗೌರ್ಮೆಂಟ್ ನ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ಇಲ್ಲಿ ಡ್ಯೂಟಿ ಮಾಡಂತಹ ಒಂದಷ್ಟು ಜನನ ಹಿಡಿದು ಒಂದಷ್ಟು ಜನನ ವಿಡಿಯೋಸ್ ನ ಮಾಡಿ ಅವ್ರನ್ನ ಕ್ರಾಸ್ ಪ್ರಶ್ನೆಗಳನ್ನ ಕೇಳಿ, ನಿಮಗೆ ಯಾರು ಇದನ್ನ ಮಾಡಿ ಅಂತ ಹೇಳಿದ್ರು, ನೀವು ಅದು ಇದು ಅಂತ ನಿಮಗೆ ಯಾವ ರೈಟ್ಸ್ ಇದೆ? ಸೊ ಒಂದ್ ವಿಡಿಯೋದಲ್ಲಿ ನೋಡಿದ್ರೆ ಒಬ್ಬ ಎಜುಕೇಶನ್ ಸ್ಟೂಡೆಂಟ್, ಒಬ್ಬ ಸ್ಟೂಡೆಂಟ್ ನ ಹಿಡಿದು ಬಿಟ್ಟು, ನೀನು ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಓದಿಸ್ತಾರೆ, ನೀನ್ ಇಲ್ಲಿ ಬಂದು ಎಜುಕೇಶನ್ ಮಾಡ್ಕೊಂಡು ಇದನ್ನ ಮಾಡ್ತೀಯಾ ನಂತ ಒಂದಷ್ಟು ಪ್ರಶ್ನೆ ಮಾಡ್ತಾರೆ. ಯಾರು ಮಾಡ್ಬೇಡ ಅಂತ ಹೇಳಿದಾರೆ? ಅವ್ರಿಗೆ ಏನ್ ಕಷ್ಟ ಇದೆಯೋ, ಅವ್ರ ಅಪ್ಪ ಅಮ್ಮ ಏನ್ ಕಷ್ಟ ಪಡ್ತಿದಾರೋ, ಅವ್ರಿಗೆ ಏನ್ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಮಾತ್ರ ಗೊತ್ತಿರ್ತದಲ್ವಾ, ನಮಗ್ ಗೊತ್ತಿರಲ್ವಲ್ಲ. ಸೊ ನೀವು ಒಂದು ಪಾಯಿಂಟ್ ನ ಒಬ್ರು ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹೆಂಗೆ ಕಷ್ಟಪಟ್ಟು ಸಾಕಕ್ಕೆ ಬೇರೆ ಕೆಲಸ ಮಾಡ್ತಿದಾರೆ, ಅದೇ ತರ ನಾವು ಈ ಆಟೋನ ಓಡಿಸ್ತಾ ಇದೀವಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಸಾಕಕ್ಕೆ. ಒಂದ್ ಒಳ್ಳೆ ಪಾಯಿಂಟ್ ಅದು. ಬಟ್ ಅದನ್ನ ನೀವು ಯಾರ ಹತ್ರ ಕೇಳ್ಬೇಕು? ಅವ್ರ ಹತ್ರ ಕೇಳಿದ್ರೆ ಅದಕ್ಕೆ ಪರಿಷ್ಕಾರ ಸಿಗುತ್ತೆ. ಈಗ ಆ ಹುಡುಗನ್ನ ಕೇಳಿದ್ರೆ, ಆ ಹುಡುಗ ಒಬ್ಬ ಡ್ಯೂಟಿ ಮಾಡೋ ಸ್ಟಾಪ್ ಮಾಡಿದ್ರೆ ನಿಮಗ್ ಪರಿಹಾರ ಸಿಗ್ಬಿಡುತ್ತಾ? ಜಸ್ಟ್ ಥಿಂಕ್ ಮಾಡಿ. ಓಕೆ, 60 ಗಾಡಿ ನೀವು ನಿಲ್ಸಿದೀರಾ, 60 ಗಾಡಿ ಒಂದ್ ದಿನ ಮಟ್ಟಿಗೆ ನೀವು ಡ್ಯೂಟಿನ ಸ್ಟಾಪ್ ಮಾಡಿಸಿದೀರಾ, ನಿಮ್ಗೆ ಪರಿಷ್ಕಾರ ಸಿಗ್ಬಿಡ್ತಾ? ನಿಮಗ್ ಪರಿಷ್ಕಾರ ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ಹೋಗ್ಬೇಕು. ಇಲ್ಲಿ ವಾಟ್ ಎವರ್, ನನಗೆ ಯಾರನ್ನೂ ಟಾರ್ಗೆಟ್ ಮಾಡ್ಕೊಂಡು ಇಲ್ಲಾಂದ್ರೆ ಇದು ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಜಸ್ಟ್ ನಾನು ಮಾತಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅವರು ಅಷ್ಟೇ, ನಾವು ಆ ಕೆಲಸ ಮಾಡಿದ್ದೀವಿ, ನಾವು ಹೊಟ್ಟೆ ಪಡ್ಗೆನೆ ಆ ಕೆಲಸ ಮಾಡೋದು, ನಾವೇನೋ ಇಲ್ಲಿ ಬೇರೆ ಇದಕ್ಕಂತಲ್ಲ. ಸೊ ಇದು ನಿನ್ನೆ ಮೈಸೂರು ರೈಲ್ವೆ ಸ್ಟೇಷನ್ ಆಟೋ ಡ್ರೈವರ್ಸು, ಆಟೋ ಚಾಲಕರು ಒಂದು ನಿನ್ನೆ ಅಥವಾ ಮೊನ್ನೆ ಮಾಡಿರುವಂತದ್ದು. ಇದ್ರ ಬಗ್ಗೆ ಸುಮಾರು ಜನ ನನಗೆ ಕಲಿಸಿ ಇದ್ರ ಬಗ್ಗೆ ಮಾತಾಡಿ ಬ್ರದರ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಏನ್ ವಿಡಿಯೋ ಮಾಡೋಣ, ಏನ್ ಮಾತಾಡೋಣ ಅಂದ್ರೆ, ಈಗ ಯಾರು ಸರಿ ಯಾರು ತಪ್ಪು ಅಂತ ನಾವ್ ಇಲ್ಲಿ ಏನು ಹೇಳಕ್ಕಾಗಲ್ಲ. ಒಂದ್ ಕಡೆ ನೋಡಕ್ ಹೋದ್ರೆ ಆ ಕಡೆನೂ ತಪ್ಪಿದೆ, ಒಂದ್ ಕಡೆ ನೋಡೋಕಾದ್ರೆ ಈ ಕಡೆನೂ ತಪ್ಪಿದೆ. ಬಟ್ ವಾಟ್ ಎವರ್, ಎಲ್ಲಿ ಏನೇ ತಪ್ಪಾದ್ರೂ ಅದನ್ನ ಯಾವ ರೀತಿ ಬಗೆಹರಿಸ್ಬೇಕೋ ಆ ರೀತಿ ಬಗೆಹರಿಸಿದ್ರೆ ಈ ತರ ಎಲ್ಲ ಸಮಸ್ಯೆಗಳು ಬರಲ್ಲ. ಈಗ ರೈಡರ್ಸ್ ಕಡೆಗೆ ಬರೋದಾದ್ರೆ, ಏನು ಬೈಕ್ ಟ್ಯಾಕ್ಸಿ ಚಾಲಕರು ಅಂತ ಇದ್ದಾರೆ. ಸೊ ಅವ್ರನ್ನ ನಾನು ಒಂದು ವಿಡಿಯೋ ನೋಡಿದೆ. ಸೊ ಅವರು ಪ್ರಶ್ನೆಗಳು ಮಾಡಿದ್ದಾರೆ, ಅವರು ಡೈರೆಕ್ಟ್ಲಿ ಪ್ರಶ್ನೆಗಳು ಮಾಡಿದ್ದಾರೆ. ಯಾರ ಮೇಲೆ ಪ್ರಶ್ನೆ ಮಾಡಿದ್ದಾರೆ ಅಂತಂದ್ರೆ, ಲೈಕ್ ಆಟೋ ಡ್ರೈವರ್ಸ್ಗೆ ಪ್ರಶ್ನೆ ಮಾಡಿದ್ದಾರೆ, ಈ ತರ ನೀವು ಗೊಂದಲ ಮಾಡೋದ್ರಿಂದ ಏನಿದೆ. ಸೊ ಸಖತ್ ಇಲ್ಲಿ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಒಂದು ಜಸ್ಟ್ ಬ್ರೀಫ್ ಕೊಡ್ಬೇಕಂತಂದ್ರೆ, ಮೈಸೂರಲ್ಲಿ ಲೈಕ್ ಏನ್ ರೈಡರ್ಸ್ ಇದ್ದಾರೆ, ಬೈಕ್ ಟ್ಯಾಕ್ಸಿ ಯಾವ ರೈಡರ್ಸ್ ಇದ್ದಾರೆ, ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಲೈಕ್ ಒಂದು ಸೂಪರ್ ಅಂತ ಹೇಳ್ಬೇಕು. ಯಾಕಂತಂದ್ರೆ ಒಗ್ಗಟ್ಟಲ್ಲಿ ನಿಂತ್ಕೊಂಡು ಪ್ರತಿ ಸರಿ ಏನೇ ಆದ್ರೂ ಅಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಂಡು ಬಗೆಹರಿಸ್ಕೊಂತಾರೆ, ಅಥವಾ ಅದನ್ನ ಆ ವಿಚಾರನ ಫೇಸ್ ಮಾಡ್ತಾರೆ. ಆದ್ರೆ ಆ ಒಂದು ಒಗ್ಗಟ್ಟು, ಆ ಒಂದು ಇದು ನಮ್ಮ ಬೆಂಗಳೂರಲ್ಲಿ ಬರಲ್ಲ. ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಜನ ಇದಾರೆ ಗೊತ್ತಿಲ್ಲ, ಬಟ್ ಬೆಂಗಳೂರಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಒಂದು 30% 40% ಅಷ್ಟೇ ಅಲ್ಲಿರೋದು. ಬಟ್ ಅಲ್ಲಿ ಒಗ್ಗಟ್ಟಾಗಿದ್ದಾರೆ, ಅಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಂತಾರೆ. ಒಬ್ಬರಿಗೆ ಇಬ್ಬರಿಗೆ ಏನೋ ಆದ್ರೆ ಎಲ್ಲಾರು ಒಟ್ಟಿಗೆ ಬಂದು ನಿಂತ್ಕೊಂಡು ಫೇಸ್ ಮಾಡ್ತಾರೆ. ಆ ಒಂದು ಒಗ್ಗಟ್ಟು, ಆ ಒಂದು ಇದು ನಮ್ ಬೆಂಗಳೂರಲ್ಲಿ ಇಲ್ಲ. ಓಕೆ, ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಏನು ಮೈಸೂರಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ನ ಮೇಲೆ ಹಲ್ಲೆ ಆಗಿದೆ,
ಇದು ಖಂಡಿತವಾಗ್ಲೂ ನಾವು ಹೇಳೋದೇನಪ್ಪ ಅಂತಂದ್ರೆ ಇವ್ರು ಮಾಡಿರುವಂತಹ ಈ ರೀತಿ ನಾವು ಇದನ್ನ ಖಂಡಿಸ್ತೀವಿ, ಇದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಇದನ್ನ ಯಾವ ರೀತಿ ಇವ್ರು ಮಾಡ್ಬೇಕೋ ಆ ರೀತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮಾಡಿರೋದು ಅವ್ರ ಪ್ರಕಾರ ಒಳ್ಳೇದೇ, ಆದ್ರೆ ಅದನ್ನ ಯಾವ ರೀತಿ ಮಾಡ್ಬೇಕಿತ್ತೋ ಆ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಯಾರಿಗೋ ಯಾರಿಗೋ ಯಾರನ್ನೋ ಪ್ರಶ್ನೆ ಮಾಡಕ್ ಹೋಗಿ ಯಾರನ್ನೋ ಪ್ರಶ್ನೆ ಮಾಡಿ ಏನ್ ಸಿಗುತ್ತೆ? ಏನು ಸಿಗಲ್ಲ. ಸೊ ಇದು ನನ್ನ ಅನಿಸಿಕೆ, ಇದು ನನ್ನ ಅಭಿಪ್ರಾಯ, ಇದು ನಾನು ಈ ವಿಡಿಯೋ ನೋಡಿದ್ಮೇಲೆ ಇದನ್ನ ಮಾತಾಡಬೇಕು ಅಂತ ಅನಿಸ್ತು. ಸೊ ಇದ್ರಲ್ಲಿ ನಾನೇನಾದ್ರು ಸರಿ ಮಾತಾಡಿದ್ನ ತಪ್ಪು ಮಾತಾಡಿದ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ಕಮೆಂಟ್ ಮಾಡಿ. ಅಂಡ್ ಇಲ್ಲಿ ನಾನು ಒಂದೇ ಹೇಳೋದು, ಎಲ್ಲರೂ ಈ ಕಡೆನೂ ಸಮಸ್ಯೆ ಆ ಕಡೆನೂ ಸಮಸ್ಯೆ ಎಲ್ಲ ಕಡೆನೂ ಇದೆ, ಬಟ್ ಇದನ್ನ ಯಾವ ರೀತಿ ಬಗೆಹರಿಸ್ಕೊಳ್ಳೋದನ್ನ ಅನ್ನೋದನ್ನ ನೋಡಿದ್ರೆ ಸರಿ ಇರ್ತದೆ. ಸೊ ಕೆಲವು ದಿನಗಳಲ್ಲಿ ಇದೆ ಅಲ್ವಾ, ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟಲ್ಲಿ ಬರುತ್ತೆ, ಮಾಡ್ಬೇಕಾ ಬೇಡ ಅನ್ನೋದು ಕೋರ್ಟಲ್ಲಿ ಬರುತ್ತೆ. ಬೇಡ ಅಂತಂದ್ರೆ ಖಂಡಿತವಾಗ್ಲೂ ಅವಾಗ ನೀವು ಈ ತರ ಬೇಕಾದ್ರೆ ಮಾಡಿ, ಬಿಕಾಸ್ ಕೋರ್ಟಲ್ಲಿ ಬಂದಿರುತ್ತೆ. ಕೋರ್ಟಲ್ಲಿ ಕ್ಲಿಯರ್ ಆಗಿ ಬಂದಾಗ ಅವಾಗ ನನಗೋದ್ರ ಪ್ರಕಾರ ನಮ್ಮ ಪೊಲೀಸ್ ಅವರು ಮತ್ತೆ RTOದವರು ಇವರೇ ಆಕ್ಷನ್ ತಗೊಂತಾರೆ. ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಷನ್ಗೋಸ್ಕರ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್.